ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಒಂದು ಆಶ್ಚರ್ಯ ಏನಂದ್ರೆ ನಾವು ನಿಜವಾಗ್ಲೂ ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ. ಇದು ನನ್ನ ಮಗನಿಗೆ ಆಲೆ 10 ವರ್ಷ. ಫಸ್ಟು ಒಬ್ಬ ಮಗ ಹುಟ್ಟ. ನಾವು ಅದಾದ್ಮೇಲೆ ನಮಗೆ ಮಕ್ಕಳಾಗ್ಲಿಲ್ಲ, ತುಂಬಾ ದಿನ ಮಕ್ಕಳಾಗ್ಲಿಲ್ಲ. ನಾವು ಹಾಗಂತ ಹೇಳ್ಬಿಟ್ಟು ಮಕ್ಕಳು ಬೇಡ ಅಂತ ಏನು ಡಿಸೈಡ್ ಮಾಡಿರ್ಲಿಲ್ಲ. ಯಾಕೋ ನಮ್ಗೆ ಮಕ್ಕಳಾಗ್ತಿರ್ಲಿಲ್ಲ. ಆ ಟೈಮ್ಲಿ ಏನಾಯ್ತು, ಈ 2 ವರ್ಷದ ಕೆಳಗೆ ನಮ್ಮ ಮಿಸ್ಸಸ್ಗೆ ಗರ್ಭಕೋಶದಲ್ಲಿ ಒಂದು ಗೆಡ್ಡೆ ಆಯ್ತು. ಅವಾಗ ಡಾಕ್ಟರ್ ಹೇಳಿದ್ರು, ನಿಮಗೆ ಮಕ್ಕಳಾಗಲ್ಲ, ಗೆಡ್ಡೆ ತೆಗಿಸ್ಬೇಕು, ಗರ್ಭಕೋಶ ತೆಗಿಸ್ಬೇಕಂತಾನೆ. ಆಮೇಲೆ ಇನ್ನೊಬ್ರು ಡಾಕ್ಟ್ರು ಬಂದ್ಬಿಟ್ಟು, ಇಲ್ಲ ಗೆಡ್ಡೆ ತೆಗಿಸಿ ಆಗ್ಬೋದು ಅಂತೇಳಿ ಅದಾಯ್ತು. ಆಪರೇಷನ್ ಆದ್ಮೇಲೆ ಮತ್ತೆ ನಾವು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಬೀಳ್ದಿದ್ದೇ ಇಲ್ಲ. ಆಸ್ಪತ್ರೆಯಲ್ಲಿ ಸುತ್ತಿ ದುಡ್ಡು ಚೆನ್ನಾಗಿ ಖರ್ಚು ಮಾಡ್ಕೊಂಡ್ವಿ. ದುಡ್ಡು ಖರ್ಚಾಗಿದೆ ಹೊರತು ರಿಸಲ್ಟ್ ಸಿಗ್ಲಿಲ್ಲ. ನೆಕ್ಸ್ಟ್ ಈ ಕ್ಷೇತ್ರಕ್ಕೆ ಬಂದ್ವಿ. ಇಲ್ಲಿಗೆ ನಾನು ಈ ಕ್ಷೇತ್ರಕ್ಕೆ ಬರ್ತಾ ಇರೋದು ಒಂದು 6-8 ತಿಂಗಳಿಂದ ಬರ್ತಾ ಇದ್ದೀನಿ. ಇವರು ಯಾವಾಗಲೂ ಸ್ವಲ್ಪ ಡೇಟಿಂಗ್ ಸಮಸ್ಯೆ, ಹೊಟ್ಟೆ ನೋವಿನ ಸಮಸ್ಯೆ ಅಂತ ಹೇಳ್ತಾ ಇರೋದು. ಆವಾಗ ನಾನು ಅಮ್ಮನ ಹತ್ರ ಪ್ರಶ್ನೆ ಇಟ್ಟೆ, ಏನಮ್ಮ ಗರ್ಭಕೋಶ ತೆಗೆಸ್ಕೊಡ್ತೀನಮ್ಮ, ಸಾಕು, ಇರೋನೊಬ್ಬ ಮಗ, ನಮ್ಗೆ ಇನ್ನೇನು ಬೇಡ ಅಂತ. ಆದ್ರೆ ಅಮ್ಮ ಒಂದೇ ಸೂಚನೆ ಕೊಟ್ರು, ಏನಂತ, ಬೇಡವೇ ಬೇಡ, ನಾನು ಕೊಡ್ತೀನಿ, ನಾನು ಖಂಡಿತ ಕೊಡ್ತೀನಿ ಅಂತನ ಏನ್ ಹೇಳಿದ್ರು. ಹಂಗೆ ನಮಗಿನ್ನೂ 1-2 ತಿಂಗಳು ಕಾದಿಲ್ಲ. ಇಲ್ಲಿ ನಾವು ಸರ್ಪಶಾಂತಿ ನಡೀತು. ಆ ಟೈಮಲ್ಲಿ 2 ಸತಿ ಸರ್ಪಶಾಂತಿ ಮಾಡಿದ್ವಿ. ಇನ್ನೊಂದ್ಸತಿ ಚೌಡೇಶ್ವರಿ ಪೂಜೆಯಲ್ಲಿ ಭಾಗವಹಿಸಿದ್ವಿ ಅಷ್ಟೇ. ಅಷ್ಟಾದ್ಮೇಲೆ ಇಲ್ಲಿ ಏನು ಕೆಲಸ ಮಾಡ್ತಾರೋ ಅವರೆಲ್ಲ ಬಾಯಾರಿಕೆ ಆಶೀರ್ವಾದ ಮತ್ತೆ ಅಮ್ಮನ ಆಶೀರ್ವಾದ ನಮ್ಮ ಮಿಸಸ್ಗೆ ಇವಾಗ 2 ತಿಂಗಳು ಆಗಿದೆ. ನಮ್ಗೆ ಅಮ್ಮ ಖಂಡಿತ ಹೇಳಿದ್ದಾರೆ, ನಾವು ಬೇಡ್ಕೊಂಡಿದ್ವು ಅಷ್ಟೇ, ಅಮ್ಮ ನಮ್ಗೆ ಒಂದು ಗಂಡು ಮಗು ಇದೆ, ಹೆಣ್ಮಗು ಕೊಡ್ತಾ ಅಂತನ ಅಮ್ಮ ಹಂಗೆ ಅನುಗ್ರಹ ಮಾಡಿದ್ದಾರೆ. ನಾವು ಬೇಕಾದ್ರೆ ಇನ್ನ ಮುಂದೆ ಯಾವತ್ತಾದ್ರೂ ಒಂದಿನ ಆ ಮಗು ಹುಟ್ಟಿದ ಮೇಲೆ ಬೇಕಾದ್ರೆ ನೀವೇ ಈ ಕ್ಷೇತ್ರದ ಶಕ್ತಿನ ನೋಡ್ತಾರೆ. ಪರವಾಗಿ ಹೇಳಂಗಿಲ್ಲ. ತೊಂದರೆ ಏನಾದರೂ ಆಗಿದೆಯಾ, ಬೇರೆ ಕಡೆ ತೊಂದರೆ ಆಗಿದೆಯಾ, ಅಥವಾ ಅವನ ಜಾತಕದ ತೊಂದರೆ ಇದೆಯಾ, ಇವ್ರ ಜಾತಕದ ತೊಂದರೆ ಇದೆಯಾ, ಅದು ಯಾಕಂಗೆ ಆಗಿದೆ ಅನ್ನೋದು ಗೊಂದಲ ಇದೆ. ಅದು ಆಗುತ್ತಾ ಅಥವಾ ಆಗಲ್ವಾ, ಇವ್ರ ಮನಸ್ಸಿನಂತ ಕೋರಿಕೆ ನಡೀತದ ನಡೆಯಲ್ಲ. ಏನಾದ್ರು ತೊಂದರೆ ಇದ್ರೆ ಎಡಗಡೆ ಬರವ. ಎಷ್ಟು ವರ್ಷ ಆಯ್ತು? 23 ವರ್ಷ ಆಗಿದೆಯಾ? ಕಷ್ಟ ಇದೆ. ಇನ್ನೊಂದ್ಸರಿ ನೋಡಮ್ಮ, ಅದು ಆಗುತ್ತಾ ಇಲ್ವಾ ನಿರ್ಧಾರ ಮಾಡಿ ಹೇಳ್ಬೇಕು ನೀನು. ಆಗುತ್ತಾ ಬಲಗಡೆ ಬಾ, ಹಾಗಲ್ಲದ್ರೆ ಎಡಗಡೆ ಬರವ. ಪರಿಹಾರ ಏನಿಲ್ವಾ ಇಲ್ಲಿ? ನಿಂತ್ಕಮ್ಮ. ಅದು ತೊಂದರೆ ಆಗಿದೆ ಅಂತ ಹೇಳಿ ಬಂದಿದ್ದೀರಾ. ಇಲ್ಲಿ ಪರಿಹಾರಕ್ಕಾಗಿ ನಿನ್ನ ಹತ್ರ ಬಂದಿದ್ದಾರೆ. ಪರಿಹಾರ ಕೊಡ್ಬೇಕಾದ್ರೆ ನಿನ್ನ ಧರ್ಮ. ಅವ್ರನ್ನ ಕೈ ಹಿಡಿದು ಸಂರಕ್ಷಣೆ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಅದು ಮಾಡ್ಕೊಡ್ತೀನಿ ಅಂದ್ರೆ ಬಲಗಡೆ ಬರವ. ನಿಮ್ಮ ಹೆಸರು? ಹೌದಕ್ಕ, ತೋರಿಂದ ಬಂದಿದ್ರಲ್ಲಕ್ಕ? 9 ವಾರ ಆಯಿತು ಬಂದು. 10ನೇ ವಾರ ಬಂದಿತ್ತು. 10ನೇ ವಾರ ಬಂದವಾಗ ನಾವು ಇಲ್ಲಿ ಸ್ವಾಮಿಗಳು ಹೇಳಿದ್ರು, ನಮ್ಮ ಪರಿಹಾರಕ್ಕೆ ಏನು ಸ್ವಾಮಿ, ನಾವು ಕಾಯಿ ಕಟ್ಟಿದ್ದೀವಿ, ಇನ್ನೂ ಪರಿಹಾರ ಆಗಿಲ್ಲ, ಏನು ಸ್ವಾಮಿ ಅಂತ.
7ನೇ ವಾರಕ್ಕೆ ಬರ್ತಾ 8ನೇ ವಾರಕ್ಕೆ ನಾನು ಹೋಗೋದು ತುಂಬಾ ಪ್ರಾಬ್ಲಮ್ ಬಂತು. ಆಮೇಲೆ 8ನೇ ವಾರದಲ್ಲಿ ಒಂದು ಪೂಜೆ ಮಾಡ್ತಿದ್ದೆ, ಸ್ವಾಮಿ ಪೂಜೆ ಬಂದು ನಾನು ಪೂಜೆ ಮಾಡ್ತಿದ್ದೆ. ಮಗು ತುಂಬಾ ನನಗೆ ಯಾಕಂದ್ರೆ ಮಗು ಏನು ಸತ್ತೋಗ್ತಾನೇನೋ ಅನ್ಸಿತ್ತು. ಆದ್ರೆ ಅಮ್ಮನೂ ನನಗೆ ಹೇಳಿದ್ರು, ಹಿಂಗೆ ಮಾಡ್ಬೇಕಮ್ಮ, ಒಂದು ಪೂಜೆ ಮಾಡ್ಬಿಡಿ ನೀವು ಸಾಕು, ಏನೂ ಇಲ್ಲ ಅಂದಾಗ ಒಂದು ಪೂಜೆ ಮಾಡ್ತಿದ್ವಿ. ಮಗು ಆರೋಗ್ಯವಾಗಿದ್ದಾನೆ, ತುಂಬ ಇವಾಗ ಚೆನ್ನಾಗಿದ್ದಾರೆ, ಊಟ ಸಾಯೋ ಸ್ಥಿತಿಯಲ್ಲಿದ್ರು, ಅದು ಇವಾಗ ಚೆನ್ನಾಗಿದ್ದಾರೆ. ಪೂಜೆ ಎಲ್ಲ ಮಾಡಿದ್ರು. ಬಾಲಗ್ರಹ ಇತ್ತು, ಬಾಲಗ್ರಹ ಪೂಜೆ ಮಾಡಿಸು ಅಂತ ಅಂದು ಬಾಲಗ್ರಹ ಪೂಜೆ ಮಾಡಿಸಿದ್ರಿ. ಇವಾಗ ಸರ್ಪದೋಷ ಪೂಜೆ ಮಾಡಿಸು ಅಂತ ಎರಡೂ ಸೇರಿ ಒಂದು ಪೂಜೆ ಮಾಡಿಸಿದ್ರಿ. ಸ್ವಾಮೀಜಿ ಇಲ್ಲಿ ನಮ್ಮನ್ನ ಮಕ್ಕಳ ಥರ ನೋಡ್ಕೊತಾರೆ. ನಮಗೆ ಅಷ್ಟೇ ಸಾಕು. ದೇವ್ರ ದಯೆಯಿಂದ ನಮ್ಮ ಮಗು ಇವತ್ತು ನನಗೆ ಚೆನ್ನಾಗಿ ಕಾಪಾಡಿ ಕೊಟ್ಟಿದ್ದಾರೆ ಆ ತಾಯಿ. ನನಗೆ ಅಷ್ಟೇ ಸಾಕು. ತಾಯಿ ಪರಿಹಾರ ಆಗಿದೆ ನಿಮ್ಮ ಕಷ್ಟ ಅಲ್ಲ? ತುಂಬಾ ಚೆನ್ನಾಗಿ ನಾವು ಏನ್ ಇನ್ನೂ ಅನ್ಕೊಂಡೇ ಇರಲಿಲ್ಲ, ಆದ್ರೂ ಇನ್ನೂ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಆ ತಾಯಿ. ನಮ್ಗೆ ಇನ್ನೂ ಬೆಳೆಸ್ತಾನೆ ಇದ್ದಾರೆ. ನಾವು ಅನ್ಕೊಂಡೇ ಇರಲಿಲ್ಲ ಈ ಕೆಲಸ ಆಗುತ್ತಾ ಅಂತ. ಬಟ್ ಇನ್ನೂ ಚೆನ್ನಾಗಿ ನಾವು ಅನ್ಕೊಂಡಿರಿಲ್ಲ ಅಂತ ಕೆಲ್ಸಗಳೆಲ್ಲ ಇನ್ನೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆ ತಾಯಿ. ನಮ್ಗೆ ಅನ್ಕೊಂಡಿದ್ದ ಕೆಲಸ ಎಲ್ಲ ಮುಂದೆ ಬರ್ತಾನೆ ಇದೆ. ನೋಡ್ಬೇಕು ಇನ್ನು ಆ ತಾಯಿ ಇನ್ನ ಏನೇನ್ ಮಾಡ್ತಿರ್ತಾರೆ ಅಂತ. ನಾವ್ ಅನ್ಕೊಂಡಿದ್ದ ಕೆಲಸ ಎಲ್ಲ ಆ ತಾಯಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ನನ್ನ ಮಗುಗೂ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ, ನಮ್ ಸಂಸಾರ ನಿಲ್ಲಿಸ್ಕೊಟ್ಟಿದ್ದಾರೆ. ನಮ್ ಮಗುಗೆ ಒಳ್ಳೆ ವಿದ್ಯಾ ಬುದ್ಧಿ ಏನು ಇರಲಿಲ್ಲ, ಆದ್ರೆ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ನನ್ನ ಮಗುಗೆ ಇವತ್ತು ಈ ಪೊಸಿಷನ್ ತಂದ್ಕೊಟ್ಟಿದ್ದಾರೆ. ಅಂದ್ರೆ ಈ ಶಕ್ತಿಪೀಠ ತಾಯಿ ದುರ್ಗಾದೇವಿ, ಕಾಳಿಕಾಂಬ, ಈ ಅಮ್ಮ ನಮ್ಗೆ ನನ್ನ ಮಗುಗೆ ನಮ್ಗೆ ಈ ಸಂಸಾರಕ್ಕೆ ನಾವು ಸಾಯೋ ಗಂಟನೂ ಈ ತಾಯಿನ ನಾವು ಯಾವತ್ತೂ ಮರೆಯಲ್ಲ. ಈ ಸ್ವಾಮಿಗಳು ನಮ್ಮನ್ನ ಬೇರೆ ತರ ಟ್ರೀಟ್ ಮಾಡ್ತಾ ಇಲ್ಲ, ಅವ್ರ ಮಕ್ಕಳ ತರ ಬಂದು ಟ್ರೀಟ್ ಮಾಡ್ಕೊಡ್ತಾವೆ. ನಮ್ಗೆ ಭೇದ ಭಾವ ಇಲ್ದಿರ ಸ್ವಾಮಿಗಳು, ಗುರುಗಳು, ಅವ್ರಿಗೆ ಎಷ್ಟು ನಾವು ವಂದನೆ ಹೇಳ್ಬೇಕು ಅಂದ್ರೆ ಸಾಕಾಗ್ತಾ ಇಲ್ಲ. ನಮ್ಗೆ ತುಂಬಾ ಚೆನ್ನಾಗಿ ನಮ್ಮನ್ನ ಇಲ್ಲಿ ಬಂದವಾಗ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ, ಏನ್ ನಿಮಗೆ ಕಷ್ಟ ಏನು, ನೀವು ಏನಕ್ಕೆ ಬಂದಿದ್ದೀರಾ ಅಂತ ಎಲ್ಲ ನಮ್ಗೆ ಸತತವಾಗಿ ಸೇವೆ ಮಾಡೋಂಥ ಮಕ್ಕಳು ಇಲ್ಲಿದ್ದಾರೆ. ಈಗ ಅದ್ಭುತವಾಗಿದೆ. ನನಗೆ ಅಲ್ಲ, ಇಡೀ ಜಗತ್ತಿಗೆ ಒಂದು ಗೋಚರವಾಗಬೇಕು. ಯಾಕಂದ್ರೆ ಇಂಥ ಒಂದು ಶಕ್ತಿನ ನಾವು ಮುಚ್ಚಿಟ್ಕೊಂಡು ಎಲ್ಲಿ ತನಕ ಮುಚ್ಚಿಟ್ಕೊಳ್ತೀರೋ ಅಷ್ಟೂ ಅದು ಕೆಂಡದ ಮೇಲೆ ನಾವೇ ಬೂದಿ ಹಾಕಿ ಮುಚ್ಚಿದಂಗೆ ಆಗುತ್ತೆ. ಹಾಗಾಗಿ ಇದನ್ನು ಪ್ರಜ್ವಲಿಸಬೇಕು, ಜನರಿಗೆ ಗೊತ್ತಾಗಬೇಕು, ಜನರ ಕಷ್ಟ ಪರಿಹಾರ ಆಗಬೇಕು. ನಾನು ಅಮ್ಮನಲ್ಲಿ ಪ್ರಾರ್ಥನೆ ಮಾಡೋದು ಏನೂ ಮಾಡಲ್ಲ, ಪ್ರತಿದಿನ ಬಂದಂಥ ಮಕ್ಕಳ ಕಷ್ಟ ಪರಿಹಾರ ಮಾಡೋದು, ಅವ್ರ ಕೈ ಹಿಡಿದು ಕಾಪಾಡು. ಇಷ್ಟು ಬಿಟ್ಟರೆ ಏನೂ ಇಲ್ಲ. ಕರ್ಮ ಧರ್ಮದ ಆಮೇಲಮ್ಮ ನಿನ್ನ ಹತ್ರ ಅಮ್ಮ ಅಂತ ಬಂದ ಮಕ್ಕಳನ್ನ ಮಾತ್ರ ಕೈ ಹಿಡಿದು ಕಾಪಾಡಬೇಕು, ಕ್ಷೇತ್ರದ ಹೆಸರು ಉಳಿಬೇಕು. ಅಷ್ಟೇ ನಾನು ಕೇಳ್ತಾ ಇರೋದು. ಇಲ್ಲಿ ಈಗ ನಿಂಬೆಹಣ್ಣಿನ ಪವಾಡ ನಡೆದು ನಿಮ್ಮ ಕಣ್ಣೆದುರುಗಡೆ. ಅದು ಯಾವುದೇ ಯಾರು ಬೇಕಾದರೂ ಅದನ್ನು ಬೇಕಾದ್ರೆ ಬಂದು ಇಟ್ಕೋಬಹುದು. ಈಗ ಇನ್ನೂ ನನಗೆ ಅಮ್ಮನ ಮೇಲೆ ಈಗ 50 ಪಟ್ಟಿರೋದು 100 ಪಟ್ಟು ಹೊರಟೋಗಿದೆ ಅಮ್ಮನವರ ಶಕ್ತಿ ಏನು ಅಂತ. ಇದು 20-30 ವರ್ಷದ ಕನಸು. ನಮ್ಮ ಕುಂಜೂರು ರಾಮಚಂದ್ರ ಶಾಸ್ತ್ರಿ ಗುರುಗಳು ಅವರು ಹೇಳ್ತಾ ಇದ್ರು, ಒಂದು ದೇವಿನ ಏನೋ ಅಮ್ಮ ಇವ್ರು ಹೇಳ್ತಾರಂಥದ್ದು, ಯಶವಂತನವ್ರಿಗೆ ಯಾವುದೇ ಕೆಲಸ ಕೈ ಹಾಕಲು ಸಹ ಅದು ಅಡೆತಡೆಗಳು ತುಂಬಾ ಇದೆ ಅಂತ ಹೇಳ್ತಾರದು. ಅಲ್ಲಿ ಆಮೇಲೆ ಏನೇನು ಓದಂತ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ, ಯಾವುದೇ ಕೆಲಸ ಕೈ ಹಾಕಿದ್ರು ಕೈ ಆಗ್ತಾ ಇಲ್ಲ. ಅದೇನಾದ್ರೂ ದೋಷ ಇದೆಯಾ, ಅವನಲ್ಲಿ ದೋಷ ಇದೆಯಾ, ಅಲ್ಲ ಯಾರಾದ್ರೂ ಕೆಡಕ ದೋಷಗಳು ಮಾಡಿದಾರಾ? ಎಡಗಡೆ ಬರಮ್ಮ, ಹಂಗಿದ್ರೆ ಏನಿಲ್ಲ ಅಂದ್ರೆ ಬಲಗಡೆ ಬರಮ್ಮ. ದೋಷಗಳಾಗಿದೆ, ಪರಿಹಾರ ಮಾಡಿಕೊಡಿ ಅಷ್ಟೇ. ಎಲ್ಲಿ ಬಂದಿದಾರ ನಂಬಲೇಬೇಕಾದಂಥದ್ದು. ಅದರಲ್ಲೇನು ಈಗ ಯಾರಿಗೂ ಅವರು ಎದುರುಗಡೆ ಕೊಟ್ಟಿಲ್ಲ, ಅವರು ಮರೆಮಾಚಿ ಅದನ್ನು ಮಾಡಿದ್ದಾರೆ. ಆದರೆ ಕಣ್ಮುಂದೆ ನೀವೆಲ್ಲ ನೋಡಿದರೆ, ಎಲ್ಲರೂ ನೋಡಿದ್ದಾರೆ. ಅದನ್ನು ನಂಬಲೇಬೇಕಾದ ತಾಯಿ ಶಕ್ತಿ, ಭಗವಂತನ ಶಕ್ತಿ ನಿಮ್ಮ ಕಣ್ಮುಂದೆ ಇದೆ. ಎಲ್ಲರೂ ನಂಬಲೇಬೇಕಾದ ವಿಚಾರ. ಅವ್ರು ಯಾಕೆ ನನ್ನನ್ನು ಕರೆದು ಹೇಳಿದ್ರಂದರೆ, ನಾನು ಇಷ್ಟು ವರ್ಷ ನಿಮ್ಗೆ ತಿಳಿಸಿದ್ನಲ್ಲ, ನಾನು ಅಷ್ಟು ಬೇಗ ನಂಬೋನಲ್ಲ, ಚರ್ಚೆ ಮಾಡೋದು ಜಾಸ್ತಿ, ವಿಮರ್ಶೆ ಮಾಡೋದು ಜಾಸ್ತಿ. ಹಾಗಾಗಿ ಅವರು ನನ್ನನ್ನು ಕರೆದು ಹೇಳಿದ್ರು ಅಷ್ಟೇ. ಇದು ಸತ್ಯವಾದ್ದು. ಇದು ಬಂದಂಥ ಭಕ್ತಾದಿಗಳು ಏನು ಹೇಳ್ತೀರಾ?
ನಾನು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ವಿಚಾರ ಏನಪ್ಪ ಅಂದರೆ, ಸೃಷ್ಟಿನಲ್ಲಿ ಸುಮಾರು ವಿಚಾರಗಳು ನಮ್ಮ ಕೈಲಿ ಇಲ್ಲದೆ ಇರೋವಂಥದ್ದು, ನಮ್ಗೆ ಗೊತ್ತಿಲ್ಲದೆ ಇರೋವಂಥದ್ದು, ನಮಗೆ ಕಾಣದೇ ಇರೋದು ಭಾಳಷ್ಟಿದೆ. ಅದು ಹೇಳಕ್ಕೆ ಹೋದರೆ ದೊಡ್ಡ ಲಿಸ್ಟೇ ಇದೆ. ನಮ್ಮ ಕಣ್ಣಿಗೆ ಕಾಣೋದೇ ಬೇರೆ, ಆದರೆ ಕಾಣದೇ ಇರೋದೇ ಬೇರೆ. ಹಂಗಾಗಿ ಸಮಸ್ಯೆಗಳು ಬಂದಾಗ ನಮಗೆ ಪರಿಹಾರ ಆಗಬೇಕು. ಪರಿಹಾರ ಆಗಬೇಕಂದ್ರೆ ಸರಿಯಾದ ಜಾಗಕ್ಕೆ ನಾವು ಹೋಗ್ಬೇಕು. ನಾವು ಹೋಗ್ತಕ್ಕಂಥ ನಮ್ಮ ಕೆಲಸ ಬಗೆಹರಿಬೇಕಪ್ಪ ಅಂತ ನಾವು ಎಲ್ಲೆಲ್ಲೋ ಹೋದರೆ ಯಾವತ್ತೂ ಬಗೆಹರಿಯಲ್ಲ. ಆದರೆ ಸರಿಯಾದ ಜಾಗಕ್ಕೆ ಹೋದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಮ್ಮ ಸಮಸ್ಯೆ ಬಗೆಹರಿದಾಗ ನಮ್ಗೆ ಒಳ್ಳೇದಾಗುತ್ತೆ, ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ಎಲ್ಲರೂ ಸುಖವಾಗಿರ್ಬೋದು. ಹಾಗಾಗಿ ಅವರು ಇಷ್ಟು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಾಳ ಜ್ಞಾನವಂತರು, ಶಕ್ತಿವಂತರು, ವಿದ್ಯಾವಂತರು. ಅವರನ್ನು ಎಷ್ಟು ಉಪಯೋಗಿಸ್ಕೊಳ್ತಾರೋ ಅಷ್ಟು ಒಳ್ಳೆಯದಾಗತ್ತೆ. ಇದಂತೂ ಸತ್ಯ. ಯಾಕಂದರೆ ನಾನು 20 ವರ್ಷದಿಂದ ನೋಡಿದ್ದೀನಿ. ಈಗ ಅಂಥವೆಲ್ಲ ಹೊಸದಾಗಿ ಬಂದಿದ್ದಾರೆ ಸುಮಾರು ಜನ. ಅವ್ರಿಗೂ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಇದೆ ಅಂತ ನಂಬಿದ್ದೀನಿ. ಮುಂದೆ ಬರುವಂಥವ್ರಿಗೂ ಒಳ್ಳೇದಾಗುತ್ತೆ. ಅವರು ಸೇವೆ ಅಂತ ಮಾಡ್ತಾ ಇದ್ದಾರೆ, ಇದನ್ನು ಹಣಕ್ಕೋಸ್ಕರ ಮಾಡ್ತಾ ಇಲ್ಲ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಅವರು ನನಗೆ ನನ್ನ ಗುರುಗಳು ಕಲಿಸ್ಕೊಟ್ಟಿದ್ದಾರೆ. ಇದು ಮಾತನ್ನು ಅವ್ರು ಸುಮಾರು ಸಾರಿ ನನ್ನ ಹತ್ರ ಹೇಳಿದ್ದಾರೆ. ಗುರುಗಳು ನನಗೆ ದಾನ ಮಾಡಿದ್ದಾರೆ ವಿದ್ಯೆ, ಆ ವಿದ್ಯೆ ನನ್ನಿಂದ ಕೊನೆ ಆಗಬಾರ್ದು. ಇವತ್ತಿನ ಜನಕ್ಕೆ ಅದರಿಂದ ಸಹಾಯ ಆಗಬೇಕು, ಅದು ನ್ಯಾಯವಾದ ರೀತಿಯಲ್ಲಿ ಆಗಬೇಕು. ನಾನು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಪ್ರಭು ಅಂತ ಹೇಳಿ ನನ್ನನ್ನು ಸುಮಾರು ಸಾರಿ ಅವರು ಅದನ್ನು ವಿಚಾರನ ನನಗೆ ತಿಳಿಸಿದ್ದಾರೆ. ಇದಂತೂ ಸತ್ಯ. ಯಾಕೆಂದರೆ 20 ವರ್ಷದಿಂದ ನಾನು ಬರ್ತಾ ಇದ್ದೆ ಅಂದರೆ ನೀವೇ ಯೋಚನೆ ಮಾಡಿ. 20 ವರ್ಷದಿಂದ ಈ ಸ್ಥಾನ ಹೀಗೇ ಇದೆ, ಈ ಒಂದು ಸನ್ನಿಧಾನ ಹೀಗೇ ಇದೆ, ಅವರು ಹೀಗೆ ಇದ್ದಾರೆ, ಏನೂ ವ್ಯತ್ಯಾಸ ಇಲ್ಲ. ಹಣಕ್ಕೋಸ್ಕರ ಮಾಡೋದಾಗಿದ್ದಿದ್ರೆ ಇವತ್ತು ಅವರು ಈ 20 ವರ್ಷದಲ್ಲಿ ಅವ್ರು ಈ ರೀತಿ ಇರಬೇಕಾಗಿರಲಿಲ್ಲ. ಕೆಲವು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಮೈ ತುಂಬ ಒಡವೆ ಹಾಕ್ಕೊಂಡು, ರುದ್ರಾಕ್ಷಿಗೆ ಚಿನ್ನದ ಇದು ಹಾಕ್ಕೊಂಡು, ಕವಚಗಳು ಹಾಕ್ಕೊಂಡು, ಬ್ರಾಸ್ಲೆಟ್ಗಳು ಹಾಕ್ಕೊಂಡು, 10 ಚೈನ್ಗಳು ಹಾಕ್ಕೊಂಡು ಬರ್ತಕ್ಕಂಥವ್ರನ್ನು ನಾನು ನೋಡಿದ್ದೀನಿ. ಅದನ್ನೇ ನಾನು ಇವ್ರ ಹತ್ರ ಕೂತ್ಕೊಂಡು ವಿಮರ್ಶೆಗಳು ಮಾಡ್ತಾ ಇರ್ತೀನಿ. ಅವಾಗ ಅದು ಸತ್ಯ ಅಲ್ಲ. ಅವರು ವೇಷಭೂಷಣ ಮುಖ್ಯ ಅಲ್ಲ, ಅವರಲ್ಲಿರೋ ವಿದ್ಯೆ ಮುಖ್ಯ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅದು ಮುಖ್ಯ. ಇವತ್ತು ನಾನು ಒಂದು ಹೇಳ್ತೀನಿ, ಯಾವುದೇ ಟಿ ವಿನಲ್ಲಿ ನೀವು ಯಾರನ್ನೇ ಎಂಥ ವಿದ್ವಾನ್ರನ್ನೇ ಕರ್ಕೊಂಬಂದು ಕೂಡಿಸಿ ಅವ್ರ ಮುಂದೆ ಇವರು ಒಂದು ಇದಕ್ಕೆ ಅವ್ರು ಉತ್ತರ ಕೊಡೋಕ್ಕಾಗಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ಇದಂತೂ ಸತ್ಯ. ಹೇಳಿ ನಾನು ಮಾಡ್ತೀನಿ. ಸಾರಿ, ನಂದಿ N076 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ವೀಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ವೀಡಿಯೋನು ನಿಮ್ಗೆ ಇಷ್ಟ ಆಗುವಂಥ, ಯೂಸ್ಫುಲ್ ಆಗುವಂಥ ವೀಡಿಯೋಗಳೇ ಆಗ್ತಾ ಇದ್ದೀವಿ. ಈ ವಿಡಿಯೋಗಳಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುವಂಥದ್ದು ನೀವು ಮಾಡ್ಬೋದು. ಮತ್ತು ನಮ್ಮ ಹೊಸ ಚಾನಲ್ನ ನೀವು ಬೆಳೆಸ್ತಾ ಇದ್ದರೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಇದೇ ಥರ ಬೆಳೆಸ್ತಾ ಇದ್ದೀವಿ, ವಿಡಿಯೋಗಳು ನೋಡ್ತಾ ಇದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿದ್ವಿ. ಇದೇ ಥರ ಬೆಳೆಸ್ತಾ ಇದ್ದೀವಿ. ಹೆಚ್ಚು ಇನ್ನೂ ವಿಡಿಯೋಗಳು ನಾವು ನಿಮಗೆ ಹಾಕ್ತಾ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು.